ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್. ನನ್ನ ಇವತ್ತಿನ ವಿಡಿಯೋ ಏನರ ಬಗ್ಗೆ ಆಗಿರುತ್ತೆ ಅಂತ ಅಂದರೆ ಒಂದು ಯೂಟ್ಯೂಬರ್ಸ್ಗೆ ಯೂಸ್ ಆಗುವಂಥ ವಿಡಿಯೋ ಎಡಿಟಿಂಗ್ ಆ್ಯಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಕೆಲವೊಬ್ಬರು ಫಸ್ಟಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿರ್ತಾರೆ ನೋಡಿ, ಇಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಅವರೆಲ್ಲ ಏನು ಅನ್ಕೋತಾರೆ, ನಮ್ಮ ಹತ್ರ ಸಿಸ್ಟಮ್ ಇಲ್ಲ, ನಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ, ನಾವು ಎಡಿಟ್ ಮಾಡೋದಕ್ಕಾಗಲ್ಲ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಲ್ಲ ಅಂತ ಅನ್ಕೋತಾರೆ. ಆಗಿಲ್ಲ, ನಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದ್ದರೆ ಸಾಕು, ನಾವು ವೀಡಿಯೋನ ಅಪ್ಲೋಡ್ ಮಾಡ್ಬೋದು, ಅದರಲ್ಲೇ ನಾವು ವಿಡಿಯೋನ ಎಡಿಟ್ ಮಾಡ್ಬೋದು. ಅಂಥ ಒಂದು ಆ್ಯಪ್ಗಳು ನಮ್ಮ ಫೋನಲ್ಲೇ ಅವೈಲೇಬಲ್ ಇದೆ. ಆ ಒಂದು ಆ್ಯಪ್ ನೇಮ್ ಏನು ಅಂತ ಅಂದರೆ ಕೈನ್ ಮಾಸ್ಟರು ಕೆಲವೊಬ್ರಿಗೆ ಯೂಸ್ ಮಾಡೋಕ್ಕೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಯೂಸ್ ಮಾಡೋಕ್ಕೆ ಗೊತ್ತಿರಲ್ಲ. ಕೈನ್ ಮಾಸ್ಟರಲ್ಲಿ ವಾಟರ್ ಮಾರ್ಕ್ ಇರುತ್ತೆ ನೋಡಿ, ಅದು ಇರೋದ್ರಿಂದ ಕೆಲವೊಂದು ಜನ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ, ಅದನ್ನ ವಾಟರ್ ಮಾರ್ಕ್ ಬರುತ್ತೆ ಅಂತೇಳಿ ಬೇರೆ ಬೇರೆ ಥರದ ಆ್ಯಪ್ಗಳನ್ನ ಯೂಸ್ ಮಾಡ್ತಿರ್ತಾರೆ. ಆದರೆ ಇದಕ್ಕಿಂತ ಒಂದು ಬೆಸ್ಟ್ ಆ್ಯಪು ಯಾವುದೂ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಕ್ಲಿಯರಾಗಿ ಎಡಿಟ್ ಮಾಡ್ಬೋದು ಇದನ್ನ, ಒಂದು ಯೂಟ್ಯೂಬ್ ವೀಡಿಯೋಸ್ನ ಆಗಿರ್ಬೋದು ಅಥವಾ ಬೇರೆ ಫೋಟೋ ಎಡಿಟಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಇದೊಂದು ಆ್ಯಪ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಲಾಗ್ ಚಾನಲ್ ಮಾಡೋರು ಕೂಡ ಈ ಒಂದು ಆ್ಯಪ್ನ ಯೂಸ್ ಮಾಡ್ಕೊಂಡು ಎಡಿಟ್ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ. ಅದನ್ನ ಹೇಗೆ ಎಡಿಟ್ ಮಾಡೋದು, ಅದನ್ನ ಹೇಗೆ ಯೂಸ್ ಮಾಡೋದು, ಅದರಲ್ಲಿ ಎಫೆಕ್ಟ್ ಎಲ್ಲ ಹೇಗೆ ಹಾಕೋದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ದೀರಾ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನಲ್ ಆಗಿ ಸಿಗುತ್ತೆ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಈಗ ಕೈನ್ ಮಾಸ್ಟರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲೆಲ್ಲ ಏನು ವಿಡಿಯೋ ಕಾಣಿಸ್ತಿದೆ ಅಲ್ಲ, ಎಲ್ಲ ನೀವು ಎಡಿಟ್ ಮಾಡಿರಲಿಲ್ಲ ಅಂತಂದರೆ ಬ್ಲ್ಯಾಂಕ್ ಆಗಿರುತ್ತೆ. ನೀವು ಎಡಿಟ್ ಮಾಡಿದ್ರಿ ಅಂದರೆ ಈ ಥರ ಒಂದು ಬರುತ್ತೆ. ಇಲ್ಲಿ ಪ್ಲಸ್ ಮಾರ್ಕು, ಹಾಗೆ ಯೂಟ್ಯೂಬ್ ಸಿಂಬಲು, ಹಾಗೆ ಇಲ್ಲೊಂದು ಇದು ಕಾಣಿಸ್ತಿದೆ ನೋಡಿ ವಿಡಿಯೋ ಸಿಂಬಲ್, ಹಾಗೆ ಸೈಡಲ್ಲಿ ಒಂದು ಸಿಂಬಲ್ ಇದೆ. ನಾವು ಫಸ್ಟು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಫ್ರೇಮ್ಗಳು ಕೊಟ್ಟಿದ್ದಾರೆ. 16:9, 9:16, 1:1. ಇದು 9:16 ಇದೆಯಲ್ಲ, ಅದು ಇನ್ಸ್ಟಾಗ್ರಾಮ್ ಎಡಿಟ್ ಮಾಡಬೇಕು ವೀಡಿಯೋಸ್ಗಳಿಗೆ ಅಂದರೆ ಅದು ಯೂಸ್ ಆಗುತ್ತೆ. ಇದು 16:9 ಯೂಸ್ ಮಾಡಿದ್ರೆ ಯೂಟ್ಯೂಬ್ಗೆ ಯೂಸ್ ಆಗುತ್ತೆ. ಇದು 1:1 ಇದೆಯಲ್ಲ, ಇದು ಸ್ಕ್ವೇರು. ನಾವು ಸ್ಕ್ವೇರ್ ವಿಡಿಯೋ ಮಾಡಿದ್ವಿ, ಯಾವುದಾದ್ರೂ ಸ್ಕ್ವೇರ್ ಶೇಪಿಂದಿತ್ತು ಅಂತಂದರೆ ಅದಕ್ಕೆ ಎಡಿಟ್ ಮಾಡ್ಕೋಬೋದು. ಹಾಗೆ ಬೇರೆ ಫ್ರೇಮ್ ಸೈಜ್ದು ಎಲ್ಲ ನೀವು ಎಡಿಟ್ ಮಾಡ್ಕೋಬೋದು. ಅದನ್ನು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟು ನಾವೀಗ 16:9 ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಯಾಮ್ರಾ ಅಂತ ಇದೆ ನೋಡಿ, ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಬೇಕಾದಂಥ ಯಾವ್ದು ವಿಡಿಯೋ ಎಡಿಟ್ ಮಾಡ್ಕೋಬೇಕು ಅಂತೀರಾ ಆ ಒಂದು ವಿಡಿಯೋಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 2 ವಿಡಿಯೋನ ಸೆಲೆಕ್ಟ್ ಮಾಡ್ಕೋತೀನಿ. ಜಸ್ಟ್ ಸ್ಯಾಂಪಲ್ಗೋಸ್ಕರ ತೋರಿಸೋದಕ್ಕೆ ಒಂದು 2 ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡೆ. ಹಾಗೆ ನಾವು ಇದನ್ನ ಎಡಿಟ್ ಮಾಡಬೇಕು. ಈಗ ಇದನ್ನ ಕಟ್ ಮಾಡಬೇಕು. ನಮಗೆ ಈ ವಿಡಿಯೋ ಈಗ ಪ್ಲೇ ಆಗ್ತಾ ಇದೆ. ನಮಗೆ ಈಗ ಇಷ್ಟು ಪಾರ್ಟ್ ಬೇಡ ಅಂತ ಅಂದರೆ ಇದ್ರ ಮೇಲೆ ಬಂದು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಸಿಸರ್ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನಮಗೆ ಲೆಫ್ಟಿಗೆ ಬೇಡವಾ ಪಾರ್ಟು ಅಥವಾ ರೈಟಿಗೆ ಬೇಡವಾ ಅನ್ನೋದನ್ನ ನಾವು ಕಟ್ ಮಾಡ್ಕೋಬೇಕು. ನಮಗೀಗ ರೈಟಿಗೆ ಈ ಪಾರ್ಟ್ ಬೇಡ ನಮಗೆ, ಅದಕ್ಕೆ ಈಗ ರೈಟ್ ಕ್ಲಿಕ್ ಮಾಡ್ತೀನಿ. ಹಾಗೆ ಇನ್ನೊಂದು ನಿಮ್ಗೆ ಏನಾದರೂ ಈ 2 ಬೇಕು, ಈ ನಮಗೆ ಈ ಥರ 2 ಬೇಕು, ಮಿಡಲ್ದು ಬೇಡ ಕಟ್ ಮಾಡಬೇಕು ಅಂತ ಅಂದರೆ ಸಿಸರ್ ಮೇಲೆ ಹೋಗಿ ಸ್ಪ್ಲಿಟೆಡ್ ಪ್ಲೇ ಹೆಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಸಿಂಗಲಾಗಿ 2 ಪಾರ್ಟ್ ಆಗುತ್ತೆ. ಈಗ ಇದನ್ನ ನಾನು ಸ್ಲೋ ಆಗಿ ಮಾಡೋದು ಹೇಗೆ, ಸ್ಪೀಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಪೀಡ್ ಅಂತ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 0.5 ತೊಗೋತೀನಿ ಇದನ್ನ. ಹಾಗೆ ಇದನ್ನ ಸ್ಪೀಡ್ ಮಾಡ್ತೀನಿ, 1.5 ಮಾಡ್ತೀನಿ. ಇದು ಸ್ಪೀಡ್ ಆಗುತ್ತೆ. ಈಗ ಇಷ್ಟು ಲೆಂತ್ ಆಯಿತು, ನಮ್ಗೆ ಇದು ಬೇಡ ಅಂತ ಅಂದರೆ ಇದರಲ್ಲಿ ಈಗ 2 ಪಾರ್ಟ್ ಮಾಡ್ತೀನಿ ನಾನು. ಸ್ಪ್ಲಿಟೆಡ್ ಹೆಡ್, ಹಾಗೆ ಇದರಲ್ಲಿ ಇನ್ನೊಂದು ಪಾರ್ಟ್ ಮಾಡ್ತೀನಿ. ಈಗ ಇದಾಯಿತು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಸ್ಪೀಡ್ ಆಪ್ಷನ್ ಮೇಲೆ ಹೋಗಿ ನಾರ್ಮಲ್ ಹೇಗಿತ್ತಲ್ಲ ಅದು ಹಿಂದಿಂದು ಸ್ಲೋ ಆಗಿತ್ತು, ಇದೊಂದು ಸ್ವಲ್ಪ ಸ್ಪೀಡ್ ಮಾಡ್ತೀನಿ. ಹಾಗೆ ಇದೊಂದು ಸ್ಲೋ ಮಾಡ್ತೀನಿ, ಸ್ಲೋನೇ ಇದೆ. ಈಗ ಅದು ಸ್ಪೀಡ್ ಆಗಿದೆ. ಈಗ ಎಡಿಟಿಂಗ್ ಹೇಗೆ ಬಂದಿದೆ ಅಂತ ನೋಡೋಣ. ಫಸ್ಟು ನೋಡಿ, ಈ ಥರ ವಾಲ್ಯೂಮ್ ಈ ಥರ ನಿಮ್ಗೆ ಒಂಥರ ಕೇಳಿಸ್ತಿರ್ಬೋದು. ಇನ್ನೊಂದೇನು ಅಂತಂದರೆ ನೀವು ಬೇರೆ ಏನಾದರೂ ಈ ಒಂದು ವಿಡಿಯೋ ಕೆಳಗಡೆ ನೀವು ಲೇಯರ್ ಒಳಗೆ ಹೋಗಿ ಒಂದು ವಿಡಿಯೋ ಆ್ಯಡ್ ಮಾಡ್ಕೊಂಡಿದ್ರಿ ಅಂದ್ಕೊಳ್ಳಿ, ನಿಮ್ಗೆ ಇಷ್ಟವಾದಂಥ ಒಂದು ವಿಡಿಯೋನೇ ಆ್ಯಡ್ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ. ಸುಮ್ಮನೆ ಎಕ್ಸಾಂಪಲಾಗಿ ಆ ವಿಡಿಯೋ ಏನಾದರೂ ಆ ಸಾಂಗ್ ಇರುತ್ತೆ ನೋಡಿ, ಅದೇ ರೀತಿಲಿ ಬರಬೇಕು ಅಂತ ಅಂದರೆ ನಾವು ಸ್ಪೀಡು ಸ್ಲೋ ಮಾಡಿದಾಗ ಅದು
ಫುಲ್ಲು ಕ್ಲಾರಿಟಿಯಾಗಿ ಬರೋಲ್ಲ, ಒಂಥರ ಗೊರ್ರ ಅನ್ನಂಗಾಗುತ್ತೆ ಸ್ಲೋ ಆದರೆ. ಸ್ಪೀಡ್ ಆದರೆ ಗುಯ್ ಅಂತೇಳಿ ಫಾಸ್ಟಾಗಿ ಹೋಗುತ್ತೆ. ನಮ್ಗೆ ಆ ರೀತಿ ಆಗಬಾರ್ದು ಅಂತ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ರೀತಿ ಬರೋದಿಲ್ಲ. ಅದು ನಾರ್ಮಲಿ ಹೇಗಿರುತ್ತಲ್ಲ ವಾಯ್ಸು ಅದೇ ರೀತಿಲಿ ಬರುತ್ತೆ. ಎಲ್ಲದಕ್ಕೂ ಈಗ ಎಕ್ಸ್ಟ್ರಾಕ್ಟ್ ಆಡಿಯೋ ಕೊಡೋದ. ಈಗ ಸ್ಲೋ ಆಗಿ ಸ್ಪೀಡಾಗಿ ಹೇಗೆ ಬಂದಿದೆ ನೋಡಿ, ಈ ರೀತಿಲಿ ಇದು ಸ್ಲೋ ಸ್ಪೀಡಾಗಿ ಎಡಿಟ್ ಆಗಿದೆ. ಹಾಗೆ ಈ ಒಂದು ಆಪ್ಷನ್ಗಳೆಲ್ಲ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ನಾವು ಈಗ ಸ್ಕ್ರೋಲ್ ಮಾಡಬೇಕಾದ್ರೆ ಈ ರೀತಿ ಮಾಡ್ತಿರ್ತೀವಿ ನೋಡಿ, ಲೆಂತ್ ಇತ್ತು ಅಂದರೆ ಈ ರೀತಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಮಗೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಲೆಫ್ಟಲ್ಲಿ ಬಾಟಮಲ್ಲಿ ಒಂದು ಆಪ್ಷನ್ ಇದೆಯಲ್ಲ ಫುಲ್ ಕೆಳಗಡೆ, ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಈ ರೀತಿ ಬರುತ್ತೆ. ಮೂವ್ ಟು ದಿ ಎಂಡ್, ಮೂವ್ ಟು ದಿ ಬಿಗಿನಿಂಗ್, ಮೂವ್ ಟು ದಿ ಪ್ರೀವಿಯಸ್ ಪಾಯಿಂಟ್. ಇದು ಮೂವ್ ಟು ದಿ ಪ್ರೀವಿಯಸ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಹಿಂದಕ್ಕೆ ಬರುತ್ತೆ. ಹಾಗೆ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಬಿಗಿನಿಂಗ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ಗೆ ಹೋಗುತ್ತೆ. ಹಾಗೆ ಮೂವ್ ಟು ದಿ ಎಂಡ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕಡೆ ಫುಲ್ ಲಾಸ್ಟಿಗೆ ಬರುತ್ತೆ. ಈ ರೀತಿ ನೀವು ಇದನ್ನ ಸಿಂಪಲ್ಲಾಗಿ ಯೂಸ್ ಮಾಡ್ಬೋದು. ಸುಮ್ಮನೆ ಈ ಥರ ಎಲ್ಲ ಸ್ಕ್ರೋಲ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಹಿಂಗೆ ಮಾಡಿದ್ರೆ ಜಲ್ದಿ ಕ್ಲಿಕ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಈ ಒಂದು ಆಪ್ಷನ್ ಏನಿದೆ ಅಂತ ಅಂದರೆ, ನಾವಿಲ್ಲಿ ವಿಡಿಯೋ ಹಾಕಿ ಇಲ್ಲಿ ವಾಯ್ಸ್ ಕೊಟ್ಟಿದ್ದೀವಿ ನೋಡಿ ಸಾಂಗಿಂದು. ಹಾಗೆ ಅದ್ರ ಕೆಳಗಡೆ ನಾವೇನಾದರೂ ಬ್ಲರ್ ಮಾಡಿದ್ವಿ ವಿಡಿಯೋಗಳಿಗೆ ಅಥವಾ ಬೇರೆ ಏನಾದರೂ ಎಫೆಕ್ಟ್ ಹಾಕಿದ್ದೀವಿ ಅಂತ ಅಂದರೆ ಅದು ಕರೆಕ್ಟ್ ಪ್ಲೇಸಲ್ಲಿ ಕೂತಿದೆಯೋ ಇಲ್ವೋ ಅಂತೇಳಿ ಚೆಕ್ ಮಾಡೋದಕ್ಕೋಸ್ಕರ ಇದೊಂದು ಆಪ್ಷನ್ ಇದೆ. ಈ ಒಂದು ಸೆಟ್ಟಿಂಗ್ ಆಪ್ಷನ್ ಏನು ಅಂತ ಅಂದರೆ ಆಡಿಯೋ ವಾಲ್ಯೂಮು ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ವಿಡಿಯೋ ಈಗ ಎಡಿಟಿಂಗ್ದು ನಮಗೆ ಫಿಟ್ ಸ್ಕ್ರೀನ್ ಬೇಕು, ಹಾಗೆ ಫಿಲ್ ಸ್ಕ್ರೀನ್ ಬೇಕು, ಸ್ಕ್ರೀನ್ ಯಾವ ರೀತಿ ಬೇಕು ಅದೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ವಿಡಿಯೋ ಡ್ಯೂರೇಷನ್, ಇದು ಫೋಟೋ ಕ್ಲಿಪ್ ಡ್ಯೂರೇಷನ್ ಎಷ್ಟು ಬೇಕು ಅನ್ನೋದೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನಾವು ಬೇಕಾದಷ್ಟು ಸೈಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಕೋಬೋದು. ಹಾಗೆ ಇಲ್ಲಿ ಲೇಯರ್ ಒಳಗೆ ಹೋದರೆ ಮೀಡಿಯಾ ಅಂತಿದೆ, ಮೀಡಿಯಾ ಒಳಗೆ ಹೋದರೆ ಇನ್ನೊಂದು ಫೋಟೋನು ಬೇಕಾದರೆ ಇನ್ನೊಂದು ವೀಡಿಯೋನು ಇದ್ರ ಮೇಲೆ ಆ್ಯಡ್ ಮಾಡ್ಬೋದು. ಇನ್ನೊಂದು ವೀಡಿಯೋ ತೊಗೊಂಡ್ವಿ ನೋಡಿ, ಈ ಥರ ಝೂಮ್ ಮಾಡಿ ಆ್ಯಡ್ ಮಾಡ್ಬೋದು. ಈ ರೀತಿ ಇಲ್ಲಿ ಎಫೆಕ್ಟ್ ಇದೆ, ಎಫೆಕ್ಟ್ ಒಳಗೆ ಹೋದರೆ ಇಲ್ಲಿ ಮೋಷನ್ ಬ್ಲರ್, ಫೋಕಸ್ ಬ್ಲರ್, ಬೇಸಿಕ್ ಎಫೆಕ್ಟ್ ಅಂತ 3 ಆಪ್ಷನ್ಸ್ಗಳಿದೆ. ಇವು ಬ್ಲರ್ ಎಫೆಕ್ಟ್ಗಳು. ಈ ಗೆಟ್ ಮೋರ್ ಒಳಗೆ ಕೊಟ್ಟರೆ ಡಾಟಾ ಆನ್ ಮಾಡಿದ್ವಿ ಅಂತ ಅಂದರೆ ಅಲ್ಲಿ ಸ್ಟಾಕ್ಗಳಿರುತ್ತೆ, ನಾವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಹಾಗೆ ಲೇಯರಲ್ಲಿ ಓವರ್ಲೇ ಅಂತಿದೆ ನೋಡಿ, ಇದು ಹಾಗೆ ಸ್ಟಿಕ್ಕರ್ಸ್ಗಳು. ಗೆಟ್ ಮೋರ್ ಒಳಗೆ ಕೊಟ್ಟರೆ ಅಲ್ಲಿ ಸ್ಟಿಕ್ಕರ್ಸ್ಗಳು ಅವೈಲೇಬಲ್ ಇರುತ್ತೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಟೆಕ್ಸ್ಟ್ ಎಡಿಟ್ ಮಾಡೋದು, ನಾವು ಏನಾದರೂ ಬರೀಬೇಕು ಅಂತ ಅಂದರೆ ಇಲ್ಲಿ ಟೆಕ್ಸ್ಟ್ ಹಾಕಿ ಅಲ್ಲಿ ಎಡಿಟ್ ಮಾಡ್ಬೋದು. ಹೀಗೆ ಈ ರೀತಿ ಮಾಡ್ಕೊಂಡು ಇಲ್ಲಿ ನಾವು ಫಾಂಟ್ ಚೇಂಜ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಕಲರ್ಸ್ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಆ್ಯನಿಮೇಷನ್ ಅಂತ ಕೊಟ್ಟಿದ್ದಾರೆ ನೋಡಿ, ಇದು ಇನ್ ಆ್ಯನಿಮೇಷನ್, ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನಮಗೆ ರೈಟಿಗೆ ಬರಬೇಕು ಅಂದರೆ ಈಗ ರೈಟಿಗೆ ಬಂತು, ಈಗ ಲೆಫ್ಟಿಗೆ ಬೇಕಾ ಈಗ ಲೆಫ್ಟಿಗೆ ಬಂದಿದೆ ನೋಡಿ. ನಮಗೆ ಸ್ಲೋ ಆಗಬೇಕು ಲೆಫ್ಟಿಗೆ ಅಂತ ಅಂದರೆ ಬರುತ್ತೆ ಈ ರೀತಿ ಸ್ಪೀಡಾಗಿ. ನಮಗೆ ಸ್ಲೋ ಬೇಕಾ ಸ್ಪೀಡ್ ಬೇಡ ಅಂತಂದರೆ ಈ ರೀತಿ ಸ್ಲೋ ಆಗಿ ಬರುತ್ತೆ. ಇದೊಂದು ಆಪ್ಷನ್ನು. ಹಾಗೆ ಇಲ್ಲಿ ಹ್ಯಾಂಡ್ ರೈಟಿಂಗು, ನಾವು ಹ್ಯಾಂಡ್ ರೈಟಿಂಗಲ್ಲೂ ಕೂಡ ಏನಾದರೂ ಟೆಕ್ಸ್ಟಲ್ಲಿ ಟೈಪ್ ಮಾಡ್ಬೋದು ಹಿಂಗೆ. ಇದು ರೆಕಾರ್ಡು, ನಾವು ಮಾಡಿದಂಥ ವೀಡಿಯೋಗಳಿಗೆ ಈಸಿಯಾಗಿ ಇದನ್ನ ಕ್ಲಿಕ್ ಮಾಡಿ ಏನಾದರೂ ಸ್ಟಾರ್ಟಿಗೆ ಕೊಟ್ಟರೆ ನಾವೇನಾದರೂ ಮಾತಾಡ್ತಿದ್ದರೆ ಅಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಇದು ಆಡಿಯೋ ಅಂತಿದೆ ನೋಡಿ, ಆಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಒಂದು ವೀಡಿಯೋಗೆ ಎಡಿಟ್ ಮಾಡ್ಕೊಂಡಿರ್ತೀವಿ, ಅದಕ್ಕೆ ಒಂದು ಸಾಂಗ್ ಹಾಕಬೇಕು ಅಂತ ಅಂದರೆ ಒಂದು ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡು ಹಿಂಗೆ ಒಂದು ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡು ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸಾಂಗು ಅಲ್ಲಿ ಕೂರುತ್ತೆ. ನೋಡಿ ಇಲ್ಲಿ ಕೂರ್ತು, ಈ ರೀತಿ ಕೂರುತ್ತೆ. ನಾನು ಎಲ್ಲನೂ ಡಿಲೀಟ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನೂ ಎಫೆಕ್ಟ್ಸ್ಗಳು ನೋಡೋದಾ. ಇದು ಕ್ಲಿಪ್ ಗ್ರಾಫಿಕ್ ಅಂತೇಳಿ, ಇಲ್ಲಿ ಪವರ್ಫುಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತಂದರೆ ನಮ್ಮ ವೀಡಿಯೋ ಓಡಬೇಕಾದ್ರೆ ಈ ರೀತಿ ಸ್ಟಾರ್ಸ್ಗಳು ಬರುತ್ತೆ.
ಥರ ಎಫೆಕ್ಟ್ ಇದು. ನಮಗದು ಬೇಡ ಅಂತ ಅಂದರೆ ನನ್ನಿಗೆ ಸೆಲೆಕ್ಟ್ ಮಾಡಿದ್ರೆ ಆಫ್ ಆಗುತ್ತೆ. ಸ್ಪೀಡ್ ಆಯಿತು. ಇದು ರಿವರ್ಸ್, ನಾವು ಮಾಡಿದಂಥ ವೀಡಿಯೋಸ್ನ ರಿವರ್ಸಿಗೆ ಇದು ಮಾಡಬೇಕು ಅಂತಂದರೆ ಈ ಆಪ್ಷನ್ನು ಬೇಡ ನಮಗೆ. ಇದು ರೊಟೇಟಿಂಗ್ ಮಿರರ್. ನಮ್ಮದು ಈ ರೀತಿ ಇದೆ ಅಂತ ಅಂದರೆ ಇನ್ನು ಈ ಆ್ಯಂಗಲಲ್ಲಿ ಚೇಂಜ್ ಮಾಡ್ಕೋಬೋದು. ಹಾಗೆ ಹೀಗೆ ನಮ್ಮದು ಆ್ಯಂಗಲ್ ತಪ್ಪಾಗಿ ರೆಕಾರ್ಡ್ ಆಗಿತ್ತು, ವಿಡಿಯೋ ಆಗಿತ್ತು ಆ್ಯಂಗಲ್ಲು ಅಂತ ಅಂದರೆ ಇದನ್ನು ಸರಿ ಮಾಡ್ಕೋಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಿಲ್ಟರ್ ಇದೆ ನೋಡಿ, ಆ ಫಿಲ್ಟರ್ನ ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಈ ರೀತಿ ಆಪ್ಷನ್ಸ್ಗಳಿದೆ. ಲೋ ಸ್ಯಾಚುರೇಷನ್ನು, ಮಾನೋಕ್ರೋಮ್ ಅಂತೆಲ್ಲ ಇದೆ. ಇಲ್ಲಿ ಕೆಳಗಡೆ ಅಡ್ಜಸ್ಟ್ಮೆಂಟ್ ಆಪ್ಷನ್ ಇದೆ ನೋಡಿ. ಅಡ್ಜಸ್ಟ್ಮೆಂಟ್ ಮೇಲೆ ನಾವು ಬ್ರೈಟ್ನೆಸ್ ಬೇಕಂದರೆ ಬ್ರೈಟ್ನೆಸ್ಸು, ಕನ್ಸ್ಟ್ರಾಕ್ಟು, ಸ್ಯಾಚುರೇಷನ್ನು, ವೈಬ್ರೆನ್ಸು, ಟೆಂಪ್ರೇಚರು, ಹಾಗೆ ಹೈಲೈಟು ಈ ಎಲ್ಲ ಆಪ್ಷನ್ ಇದೆ. ಇದನ್ನ ನಾವು ಬೇಕಾದಂಥ ಫಿಲ್ಟರ್ನ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಂಡು ಹಾಕೋಬೋದು. ಇಲ್ಲಿ ಕೆಳಗಡೆ ವಾಲ್ಯೂಮ್ ಎವೆಲಪ್ ಅಂತಿದೆ ನೋಡಿ. ಇದನ್ನ ಸೌಂಡ್ನ ಜಾಸ್ತಿ ಮಾಡ್ಬೋದು, ಹಾಗೆ ಇದನ್ನ ಕಡಿಮೆನೂ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ವಿಂಟೇಜ್ ಆನ್ ಮಾಡಿದ್ರೆ ಸೈಡಲ್ಲೆಲ್ಲ ಏನಿಲ್ಲಿ ಆ್ಯಂಗಲ್ಸ್ಗಳಿದೆಯಲ್ಲ ಅಲ್ಲೆಲ್ಲ ಬ್ಲ್ಯಾಕ್ ಕಲರ್ ಆಗುತ್ತೆ. ಹೀಗೆ ಇದು ಎಕ್ಸ್ಟ್ರಾಕ್ಟ್ ಆಡಿಯೋ ಆಗಲೇ ಹೇಳಿದ್ನಲ್ಲ, ನೀವು ಆಡಿಯೋ ಏನಾದರೂ ಸಾಂಗ್ ಸೆಲೆಕ್ಟ್ ಮಾಡಿದಾಗ ಆ ಸಾಂಗು ಒಂದು ರೀತಿ ಬ್ಲರ್, ಸ್ಪೀಡು ಸ್ಲೋ ಮಾಡಿದಾಗ ಬೇರೆ ಥರ ವಾಯ್ಸ್ ಕೇಳಿಸ್ಬಾರ್ದು, ಹೇಗಿದೆ ಅದೇ ರೀತಿ ಕೇಳಿಸ್ಬೇಕು ಅಂತಂದರೆ ಎಕ್ಸ್ಟ್ರಾಕ್ಟ್ ಆಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟಲ್ಲಿ ಇದೆಯಲ್ಲ ಆ ಆಪ್ಷನ್ನು. ಹಾಗೆ ಈಗ ಬ್ಯಾಕ್ಗ್ರೌಂಡ್ ವಿಡಿಯೋ ಹಾಕಿ ತೋರಿಸ್ತೀನಿ. ಈಗ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಒಂದು ಬ್ಲ್ಯಾಕ್ ಕಲರ್ದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿಕೊಂಡೆ. ಹಾಗೆ ಇದಕ್ಕೊಂದು ವಿಡಿಯೋ ಅಡ್ಜಸ್ಟ್ಮೆಂಟ್ ಮಾಡಬೇಕು ನಾವು ಅಂತ ಅಂದರೆ ಈ ಲೇಯರ್ ಒಳಗೋಗಿ ಮೀಡಿಯಾ ಒಳಗೋದ್ರೆ ಇಲ್ಲಿ ಒಂದು ವಿಡಿಯೋ ತೊಗೋತೀನಿ. ಈಗ ವಿಡಿಯೋ ಬಂದಿದೆ. ಇದನ್ನ ನಾವು ಝೂಮ್ ಮಾಡಬೇಕು ಅಂತ ಅಂದರೆ ಈ ರೀತಿ ಝೂಮ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ ತೊಗೊಂಡು ಈ ಥರ ಝೂಮ್ ಮಾಡ್ಕೋತೀವಿ ಅಂತ ಅಂದರೆ ಸ್ಪೀಡು ಸ್ಲೋ ಮಾಡೋದಕ್ಕಾಗಲ್ಲ. ವಿಡಿಯೋ ತೊಗೊಂಡು ಈ ರೀತಿಲಿ ಝೂಮ್ ಮಾಡ್ಕೋತೀವಿ ಅಂತ ಅಂದರೆ ಸ್ಪೀಡು ಸ್ಲೋ ಆಪ್ಷನ್ ಇರುತ್ತಲ್ಲ, ಅದು ಬರೋದಿಲ್ಲ ಇದರಲ್ಲಿ. ಸ್ಪೀಡು ಸ್ಲೋ ಮಾಡೋದಕ್ಕಾಗಲ್ಲ. ಹಾಗೆ ನಾವು ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬ್ಯಾಕ್ಗ್ರೌಂಡ್ ತೊಗೊಂಡು ನಮ್ಮದು ವಿಡಿಯೋ ಹಾಕ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈಗ ಇಲ್ಲಿ ಕಲರ್ಸ್ ಫಿಲ್ಟರ್ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀವಿ ಅಂತ ಅಂದರೂ ಆಗಲ್ಲ. ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇಮ್ ಹಾಗೆ ಇದು ಬೇರೆ ಥರ ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಅಂತಿದೆ ನೋಡಿ, ಇದು ಆಫ್ ಬೇಕಂದ್ರೆ ಆಫು ಈ ರೀತಿ. ಹಾಗೆ ನಾವು ಇದರಲ್ಲಿ 3 ಲೇಯರ್ ವಿಡಿಯೋನು ಕೂಡ ಎಡಿಟ್ ಮಾಡ್ಕೋಬೋದು. ಈ ರೀತಿಯಾಗಿ ಆ ಕಡೆ ಸೈಡ್ ಪಾರ್ಟಿಂದು ಎಲ್ಲ ಎಡಿಟ್ ಆಗಿ ಬರುತ್ತೆ. ನಮಗೆ ಬೇಡ ಅಂತಂದರೆ ಆಫ್ ಮಾಡ್ಕೋಬೋದು. ಇದು ವಾಲ್ಯೂಮು, ನಮ್ಗೆ ವಾಲ್ಯೂಮ್ ಜಾಸ್ತಿ ಬೇಕು ಅಂತಂದರೆ ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇದು ಇನ್ಯಾನಿಮೇಷನ್ ಅಂತ ಅಂದರೆ ಆಗಲೇ ಹೇಳಿದ್ನಲ್ಲ, ಈ ರೀತಿ ಹೀಗೆ ಫ್ಲೋಟಿಂಗು, ಫೌಂಡೇಶನ್, ಈ ಥರ ಫೌಂಡೇಶನ್ ಅಂದರೆ ಈ ಥರ ರೈನು, ರಿಂಗು, ಈ ಥರ ಎಲ್ಲ ಆಪ್ಷನ್ಸ್ಗಳಿದೆ. ಇದು ಇಂಪಾರ್ಟೆಂಟು. ಕ್ರೋಮಕ್ಕಿ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇದೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಅಂತ ಹೇಳ್ಬೋದು ಈ ಆ್ಯಪಲ್ಲಿ. ಇದು ಕ್ರಾಪ್ ಮಾಡ್ಕೋಬೋದು ನಮ್ಗೆ ಬೇಕಾದಷ್ಟು. ಹಿಂಗೆ ಈ ರೀತಿಲಿ ಇಷ್ಟು ಕ್ರಾಪ್ ಮಾಡಿದಾಗ ಇಲ್ಲಿ ಸೈಡ್ ಎಡ್ಜಸ್ ಇದೆಯಲ್ಲ ಅಲ್ಲೆಲ್ಲ ಬ್ಲ್ಯಾಕ್ ಆಗುತ್ತೆ. ಇದು ರೊಟೇಟ್ ಮಾಡ್ಕೊಳ್ಳೋದು. ಇದು ಅಲ್ಫಾ ಒಪಾಸಿಟಿ ಅಂತಿದೆ ನೋಡಿ, ಇದನ್ನು ನಮಗೆ ಇಷ್ಟು ಡಾರ್ಕ್ನೆಸ್ ಬೇಡ ಅಂತ ಆದರೆ ಸ್ವಲ್ಪ ಹಿಂಗೆ ಬ್ಲೆಂಡ್ ಮಾಡ್ಕೋಬೋದು. ಹಾಗೆ ಈ ಒಂದು ಆಪ್ಷನ್ ಬ್ಲೆಂಡಿಂಗ್ ಅಂತ ಒಂದು ಆಪ್ಷನ್ ಇದೆ ನೋಡಿ,
ಈ ಆಪ್ಷನ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಈಗ ತೋರಿಸ್ತೀನಿ. ಲೇಯರ್ ಒಳಗೋಗಿ ಮೀಡಿಯಾ ಒಳಗೋಗಿ ಇನ್ನೊಂದು ವಿಡಿಯೋ ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಬಿಟ್ಟು ಬೇರೆದು ವಿಡಿಯೋ ಆಗಿರ್ಬೋದು ಅಥವಾ ಫೋಟೋ ಸೆಲೆಕ್ಟ್ ಮಾಡೋದಾಗಿರ್ಬೋದು. ಈಗ ನಾನು ಇಲ್ಲೊಂದು ಬೇರೆ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಈ ಫೋಟೋ ಸೆಲೆಕ್ಟ್ ಮಾಡಿಕೊಂಡೆ. ಈಗ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ ನೋಡಿ. ಈಗ ಹಾಗೆ ಇರಲಿ ಅದು. ಇಲ್ಲಿ ಬ್ಲೆಂಡಿಂಗ್ ಆಪ್ಷನ್ ಇದೆಯಲ್ಲ, ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಏನು ಹಾಕಿದ್ವಲ್ಲ ಅದು ಹಿಂದಿಂದು ಬ್ಲೆಂಡ್ ಆಗುತ್ತೆ. ಇಲ್ಲ ನಮ್ಗೆ ಅದು ಬೇಡ, ಇದು ಬ್ಲೆಂಡ್ ಆಗಬೇಕು ಅಂತ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಲೆಂಡ್ ಮಾಡಿದ್ರೆ ಹಿಂದಿನ ಬ್ಯಾಕ್ಗ್ರೌಂಡ್ ಬ್ಲೆಂಡ್ ಆಗುತ್ತೆ. ಈ ರೀತಿ ಇದನ್ನ ಬ್ಲೆಂಡ್ ಮಾಡ್ಕೋಬೋದು. ಹಾಗೆ ಇಲ್ಲಿ ವಾಯ್ಸ್ ಚೇಂಜರ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇದನ್ನು ಕ್ಲಿಕ್ ಮಾಡಿದ್ರೆ ಕಾರ್ಟೂನಾಗೂ ಕೂಡ ನಮ್ಮ ವಾಯ್ಸ್ನ ಚೇಂಜ್ ಮಾಡ್ಬೋದು. ಹಾಗೆ ಫನ್ನಿಯಾಗಿ ಕಿಡ್ಸ್ ಥರ ಮ್ಯಾನು ಈ ಥರ ಕೊಟ್ಟಿದ್ದಾರೆ ನೋಡಿ, ರೋಬೋಟು, ವುಮ್ಯಾನು, ಈ ಥರ ಎಲ್ಲ ನಮ್ಮ ವಾಯ್ಸ್ನ ಚೇಂಜ್ ಮಾಡ್ಕೋಬೋದು. ನಾವೇನಾದರೂ ಆ್ಯನಿಮೇಷನ್ ವೀಡಿಯೋಗಳು ಮಾಡ್ತೀವಿ ಅಂತ ಅಂದರೆ ಈ ಒಂದು ವಾಯ್ಸ್ ತೊಗೊಂಡು ಯೂಸ್ ಆಗುತ್ತೆ ವೀಡಿಯೋಗಳಿಗೆ. ಇದು ವಾಯ್ಸ್ ಚೇಂಜ್ ಮಾಡ್ಕೊಳ್ಳೋ ಅಂಥ ಎಫೆಕ್ಟ್ ಇದು. ಸದ್ಯಕ್ಕೆ ಈಗ ಇಷ್ಟು ವೀಡಿಯೋಗೆ ಸ್ಟಾಪ್ ಮಾಡ್ತೀನಿ. ಈ ರೀತಿಲಿ ನೀವು ಈ ಒಂದು ಕೈಮಾಸ್ಟರ್ ಆ್ಯಪ್ನ ಯೂಸ್ ಮಾಡ್ಬೋದು. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಥ್ಯಾಂಕ್ ಯು.